ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಹೇಗಿದ್ದೀರಾ? ಈಗ ಸಂಜೆ ಆಗಿದೆ. ಸಾಯಂಕಾಲ 5 ಗಂಟೆ ಹಂಗೆ ತುಂಬ ಜೋರಾಗಿ ಮಳೆ ಬಂತು. ಮಳೆ ತುಂಬ ಚೆನ್ನಾಗಿ ಬಂತು. ಇಲ್ಲಂತೂ ಮಳೆ ಬರ್ತಿದ್ದಂಗೆ ವೆದರ್ ತುಂಬ ಚೇಂಜ್ ಆಗಿ ಹೋಗ್ಬಿಡ್ತು. ಅದಕ್ಕೆ ಇವತ್ತು ರಾತ್ರಿ ಏನಾದರೂ ಡಿಫ್ರೆಂಟಾಗಿ ಅಂದರೆ ಸ್ಪೆಷಲ್ ಡಿನ್ನರ್ ಮಾಡೋಣ ಅಂತ. ರೆಗ್ಯುಲರ್ ಚಪಾತಿ ಎಲ್ಲ ತಿಂದು ಬೇಜಾರಾಗಿ ಇವತ್ತು ನನ್ನ ಮಗ ದೋಸೆ ಏನಾದರೂ ಮಾಡು ಅಂತಂದ. ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಚಿರೋಟಿ ರವೆ ಇತ್ತು ಮನೆಯಲ್ಲಿ. ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಉಪಯೋಗಿಸ್ಕೊಂಡು ರವೆ ಮಸಾಲೆ ದೋಸೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಈಗ ಇನ್ಸ್ಟೆಂಟಾಗಿ ರವೆ ಮಸಾಲೆ ದೋಸೆ ಹೇಗೆ ಮಾಡೋದು ಅಂದರೆ 2 ಕಪ್ಪು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. 2 ಕಪ್ ಚಿರೋಟಿ ರವೆಗೆ ನಾನು ಈಗ 2 ಕಪ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದೇ ಬೌಲ್ನ ಯೂಸ್ ಮಾಡಿಕೊಂಡು 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದೇ ಬೌಲಲ್ಲಿ ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಒಂದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ತುರಿದಿರೋ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಸಿರು ಮೆಣಸಿಕಾಯನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು. ಆಮೇಲೆ ಕಾಯಿ ಪೀಸಸ್ನು ಬೇಕಾದರೆ ಹೆಚ್ಚಿ ಹಾಕ್ಕೋಬೋದು. ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಇದು ರವೆ ಮಸಾಲೆ ದೋಸೆ ಆಗಿರೋದ್ರಿಂದ ಈರುಳ್ಳಿನೂ ಹೆಚ್ಚಾಗ್ತಾ ಇದ್ದೀನಿ. ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿದ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೋಬೇಕು. ಆಮೇಲೆ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ನಾವೇನು ಮಸಾಲೆ ಹಾಕಿದ್ವಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಡಬಲ್ ಅಷ್ಟು ನೀರು ಹಾಕಬೇಕು. ಈಗ ನಾನು 3.25 ಕಪ್ಪಷ್ಟು ಹಿಟ್ಟಾದರೆ ಅದಕ್ಕೆ ಡಬಲ್ 6 ನೀರು ಹಾಕ್ಕೋಬೇಕು. ಇಲ್ಲಾಂದರೆ 4 ಹಾಕ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಇದು ಹಿಟ್ಟು ಹುಯ್ಯೋ ಥರ ಬರಬೇಕು, ಅಂದರೆ ನೀರಾಗಿರಬೇಕು. ನೀರು ದೋಸೆಗೆಲ್ಲ ಕಲಿಸ್ತಿಲ್ಲ ಆ ಥರ ಬರಬೇಕು. ಸೊ ಚೆನ್ನಾಗಿ ಜಾಸ್ತಿ ನೀರು ಹಾಕೋದಷ್ಟು ಒಳ್ಳೆಯದು. ಫಸ್ಟ್ ಇವಾಗ ನಾನು 2 ಕಪ್ಪಷ್ಟು ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದು ರವೆ ಎಲ್ಲ ನೀರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಮೇಲೆ ಎಷ್ಟು ನೀರು ಬೇಕು ಸೇರಿಸ್ಕೋಬೇಕು ಅನ್ನೋದನ್ನು ಗೊತ್ತಾಗುತ್ತೆ ನಮಗೆ. ಸೊ ಈಗ ಕೈ ಆಡಿಬಿಟ್ಟು ನಾನು ಚೆನ್ನಾಗಿ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ಅದು ಫುಲ್ ಗಟ್ಟಿ ಆದಮೇಲೆ ಮತ್ತೆ ನೀರು ಸೇರಿಸ್ಕೊಳ್ತೀನಿ. ಯಾಕೆಂದರೆ ಅದು ರವೆ ಹೀರ್ಕೊಳ್ಳೋಷ್ಟು ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ಮತ್ತೆ ನೀರನ್ನ ಆ್ಯಡ್ ಮಾಡಿಕೊಂಡೆ. ಈ ಥರ ನೀರು ಥರ ಬರಬೇಕು ದೋಸೆ. ಕೈಯಾಡ್ತಾ ನೋಡ್ಕೋಬೇಕು ಈಗ ಎಷ್ಟು ಈ ಥರ ಚೆನ್ನಾಗಿ ರನ್ನಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕಿದು ದೋಸೆ ಹಿಟ್ಟು. ಈಗ ಚೆನ್ನಾಗಿ ಕಲಸೋದಕ್ಕೆ ಬಿಡಬೇಕು. ಆಮೇಲೆ ಹಂಚನ್ನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಚಬೇಕು. ನೀವು ಟಿಶ್ಯೂ ಪೇಪರಲ್ಲಾದರೂ ಒರೆಸ್ಬೇಕು, ಇಲ್ಲಾಂದರೆ ಈರುಳ್ಳಿ ಗೆಡ್ಡೆ ಇರುತ್ತಲ್ಲ ಅದರಲ್ಲಾದರೂ ಚೆನ್ನಾಗಿ ಒರೆಸ್ಬೇಕು ಹಂಚನ್ನ. ಇದಕ್ಕೆ ರವೆ ದೋಸೆ ಮಾಡುವಾಗ ಮಾತ್ರ ಯಾವಾಗಲೂ ಉರಿ ಜೋರಾಗಿರಬೇಕು, ಫುಲ್ ಫ್ಲೇಮಲ್ಲೇ ಇರಬೇಕು. ಉರಿ ತುಂಬ ಜಾಸ್ತಿ ಇರಬೇಕು, ಎಲ್ಲೂ ಕಡಿಮೆನೇ ಮಾಡಬಾರ್ದು. ಉರಿ ಫುಲ್ ಇದ್ದಾಗ ಈ ಥರ ನೀರಾಗೇ ಹಿಟ್ಟು ಪ್ರತಿ ಸರಿನೂ ಹಾಕುವಾಗ ಕೈ ಆಡ್ಕೊಂಡು ಯಾಕೆಂದರೆ ಈರುಳ್ಳಿ ಸೊಪ್ಪು ಅದೆಲ್ಲ ಮಿಕ್ಸ್ ಆಗಿ ಬರಬೇಕು. ಸೊ ಪ್ರತಿ ಸರಿನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಬರಬೇಕು. ಈ ಥರ ತೂತ ಬರೋ ಥರ ಹಿಟ್ಟನ್ನು ಹಾಕ್ಕೋಬೇಕು. ಇದನ್ನು ಹರಡೋ ಹಾಗಿಲ್ಲ, ಮಾಮೂಲು ದೋಸೆ ಥರ ಉದ್ದಿನಬೇಳೆ ದೋಸೆ ಥರ ಹರಡೋ ಹಾಗಿಲ್ಲ. ಇದು ನೀರು ದೋಸೆ ಥರನೇ ಹೀಗೆ ನೀರು ಥರ ಹುಯ್ಕೊಂಡು ಬರಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ರೆಗ್ಯುಲರ್ ದೋಸೆಗಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಇದು ಇನ್ಸ್ಟೆಂಟಾಗಿ ಮಾಡ್ತಿರೋದಲ್ವ, ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಹಾಕಿ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಹಾಕಿ ಆಮೇಲೆ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಹಾಗೆ ಬಿಡಬೇಕು. ಬಿಟ್ಟ ಮೇಲೆ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ಥರ ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ. ಸ್ಟಾರ್ಟಿಂಗು ಹಿಟ್ಟು ಹಾಕುವಾಗ ಫುಲ್ ಫ್ಲೇಮ್ ಇರಬೇಕು, ಉರಿ ಜಾಸ್ತಿ ಇರಬೇಕು. ಆಮೇಲೆ ಸಿಮ್ ಮಾಡಿಬಿಡಬೇಕು. ಸಿಮ್ ಮಾಡಿ ನಿಧಾನಕ್ಕೆ. ಇದು ಸ್ವಲ್ಪ ಟೈಮ್ ತೊಗೊಳ್ಳೋ ಅಂಥ ದೋಸೆ, ಅಂದರೆ ಹಿಟ್ಟು ಕಲಸೋದಕ್ಕೆ ಬೇಗ ಆಗುತ್ತೆ. ಮಾಡುವಾಗ ಕ್ರಿಸ್ಪ್ ಬೇಕು ಅಂತಂದಾಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಪೇಷನ್ಸಿಂದ ಮಾಡಬೇಕು. ಇಲ್ಲಾಂದರೆ ಮೆತ್ತಗೆ ಬಂದುಬಿಡುತ್ತೆ ದೋಸೆ ಇದು. ಸೊ ಫುಲ್ ಉರಿ ಇಟ್ಕೊಂಡು ಹಿಟ್ಟು ಹಾಕಬೇಕು. ಆಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಕ್ರಿಸ್ಪ್ ಬರ್ಸ್ಕೋಬೇಕು. ಈಗ ನಮ್ಮ ಕ್ರಿಸ್ಪಿಯಾಗಿರೋ ರವೆ ಮಸಾಲೆ ದೋಸೆ ರೆಡಿಯಾಗಿದೆ. ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು. ಬೇಕಂದರೆ ಇದಕ್ಕೆ ಸಾಗುನೂ ಮಾಡ್ಕೋಬೋದು ತರಕಾರಿ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್